ಹಾಯ್ ಹಲೋ ಫ್ರೆಂಡ್ಸ್, ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೆಂತೆ ತೋರಿಸ್ತಾ ಇದ್ದೀನಿ. ಅಂದರೆ ಮೆಂತೆ ಬಗ್ಗೆ ಉಪಯೋಗಗಳು ಏನೇನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಮೆಂತೆ ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಡಿ ಇದೆ, ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ನಾವು ಯಾಕೆ ಇದನ್ನು ಡೈಲಿ ಯೂಸ್ ಮಾಡಬಾರ್ದು ಅಲ್ವಾ? ಸೊ ಅದಕ್ಕೆ ನಾನು ಡೈಲಿ ಇಲ್ಲಿ ಮೆಂತೆ ಚಾಯ್ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ವಿವರಿಸ್ತಾ ಇದ್ದೀನಿ. ಎಸ್ಪೆಷಲಿ ನಾವಿಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್ಗೆ ತೊಂದರೆ ಇರುತ್ತಲ್ಲ, ಅಂದರೆ ಮಲಬದ್ಧತೆಗೆ ತೊಂದರೆ ಇರುತ್ತಲ್ಲ, ಮೋಷನ್ ಸರಿಯಾಗಿ ಆಗ್ತಿರಲ್ಲ ಅಂದವ್ರು ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಅನ್ನೋರು ಇರ್ಬೋದು. ಈ ಮೆಂತೆ ಚಾಯ್ನ ಡೈಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ದೂರ ಆಗುತ್ತೆ. ತುಂಬ ಈಸಿಯಾಗಿ ಮೋಷನ್ ಪ್ರಾಬ್ಲಮ್ ಆಗ್ತಿರೋರ್ಗೂ ಕೂಡ ಮೋಷನ್ ಪ್ರಾಬ್ಲಮ್ ಇರೋಲ್ಲ, ನೀಟಾಗಿ ಹೋಗ್ತಾ ಇರುತ್ತೆ. ಸೊ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೆಂತೆ ಚಾಯ್ನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ತಪ್ಪದೇ ಕೊನೆವರೆಗೂ ವಿಡಿಯೋ ನೋಡಿ. ನೀವು ಡೈಲಿ ಟೀ ಮಾಡ್ತೀರಾ ಅಲ್ವಾ? ಟೀಗೆ ಈಗ ನಾವು 3 ಜನ ಇರ್ತೀವಿ ಅಂತಂದರೆ 2 ಲೋಟ ನೀರು ಹಾಕ್ತೀರಾ. ಹಾಗೆ ಇಲ್ಲಿ 2 ಲೋಟ ನೀರಿಗೆ 1 ಚಮಚ ನಾನು ಮೆಂತೆಕಾಳನ್ನ ಹಾಕ್ಬಿಟ್ಟಿದ್ದೀನಿ. ಮತ್ತು ಬೆಲ್ಲ, ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಬೆಲ್ಲ ಹಾಕಿ ನಾನು ಒಂದು 5 ನಿಮಿಷ ಕುದಿಸ್ತೀನಿ. ನಂತರ ಇಲ್ಲಿ 2 ಲೋಟಕ್ಕೆ 1 ಲೋಟ ಹಾಲನ್ನ ಹಾಕಿ ಇಲ್ಲಿ ನಾನು ಬಿಸಿ ಮಾಡಿ ಇನ್ನೊಂದು ಕುದಿ ಬರೋವರೆಗೂ ಕಾದು ನೆಕ್ಸ್ಟ್ ಇಲ್ಲಿ ಸೋಸ್ಕೊಂಡಾದ್ಮೇಲೆ ತುಂಬ ರುಚಿಕರವಾದಂತಹ ಮೆಂತೆ ಚಾಯ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಲರು ಕೂಡ ಸ್ವಾರಸ್ಯವಾಗಿರುತ್ತೆ, ಸೂಪರಾಗಿ ಬರುತ್ತೆ. ಮತ್ತು ಈ ಮೆಂತೆ ಏನು ಮಾಡೋದು ಅಂತ ಕೇಳ್ತೀರಾ? ಮೆಂತೆನೂ ಕೂಡ ಈ ರೀತಿಯಾಗಿ ನೀಟಾಗಿ ಮತ್ತೆ ತೊಳ್ಕೊಂಡು ಬಿಸಿಲಲ್ಲಿ ಒಣಾಕಿ ಅದನ್ನು ಮತ್ತೆ ಈ ರೀತಿಯಾಗಿ ನೀವು ಎತ್ತಿಟ್ಕೊಳ್ಳಿ. ಇದನ್ನು ನಾವು ಹಿಟ್ಟನ್ನು ಹಾಕಿಸ್ತೀವಲ್ಲ, ಆಗ ಕೂಡ ಉಪಯೋಗಿಸ್ಕೋಬೋದು. ಮಿಷಿನಲ್ಲಿ ನಾವು ರಾಗಿ ಹಿಟ್ಟು ಹಾಕಿಸ್ಬೋದಿರ್ಬೋದು, ಗೋಧಿ ಹಾಕ್ಸೋದಿರ್ಬೋದು. ಅದ್ರ ಜೊತೆಗೆ ಈ ಮೆಂತೆಕಾಳನ್ನು ಹಾಕಿ ನಾವು ಮಿಷಿನಿಗೆ ಹಾಕಿಸ್ಬೋದು. ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.